ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಕಜ್ಜಾಯನ ಯಾವ ರೀತಿಯಾಗಿ ಮಾಡೋದು ಅಂತ ತುಂಬಾ ಸಿಂಪಲ್ಲಾಗಿ ಪಾಕ ತೆಗೆದು ಸಿಂಪಲ್ಲಾಗಿ ಕಜ್ಜಾಯನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ 1 ಗ್ಲಾಸ್ ಅಕ್ಕಿನ ನಾನು ಓವರ್ ನೈಟು ನೆನೆಸಿಟ್ಕೊಂಡಿದ್ದೀನಿ. ನಾವು ಎಷ್ಟು ಜಾಸ್ತಿ ಟೈಮ್ ತೊಗೊಂಡು ನೆನೆಸಿಡ್ತೀವೋ ಅಷ್ಟು ಚೆನ್ನಾಗಿ ಕಜ್ಜಾಯ ಚೆನ್ನಾಗಿ ಬರುತ್ತೆ. ನಾನಿವತ್ತು ಬೆಳಗ್ಗೆನೇ ನೆನೆಸಿ ಓವರ್ ನೈಟು ನೆನೆಸಿ ಇಟ್ಕೊಂಡಿದ್ದೀನಿ. ನಾವಿವಾಗ ಒಂದು ಬಟ್ಟೆಯಲ್ಲಿ ಇದನ್ನು ಒಣಗ ಹಾಕೋಣ. ಬಿಸಿಲಿಗೆ ಹಾಕೋದಕ್ಕೆ ಹೋಗಬೇಡಿ, ಇದು ಹಾಗೆ ಗಾಳಿಗೆ ಸಹ ಒಣಗಬೇಕು. ತುಂಬ ಜಾಸ್ತಿನೂ ಸಹ ಒಣಗಿ ಡ್ರೈ ಆಗಬಾರ್ದು. ಸ್ವಲ್ಪ ಹಸಿಯಾಗಿರಬೇಕಾದ್ರೆ ಸ್ವಲ್ಪ ಒಣಗಬೇಕು. ಅಷ್ಟರಲ್ಲಿ ಸ್ವಲ್ಪ ಡ್ರೈ ಆಗ್ತಾ ಇರಲಿ ಅಂದ್ಬಿಟ್ಟು ನಾನಿವಾಗ ಬೆಲ್ಲನ ರೆಡಿ ಮಾಡ್ಕೊಳ್ಳೋಣ ಪಾಕ ತೆಗಿಯೋದಕ್ಕೆ. ನಾನಿಲ್ಲಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿದ್ದೀವೋ ಅದೇ ಗ್ಲಾಸಲ್ಲಿ ಬೆಲ್ಲನ ತೊಗೊಬೇಕು. ಈ ರೀತಿಯಾಗಿ ಎಲ್ಲನೂ ಸ್ವಲ್ಪ ಚಾಕಲ್ಲಿ ಹುರಿದಿಟ್ಕೊಳ್ಳೋಣ. ಹಾಗೆ ಇಲ್ಲಾಂದರೆ ಪುಡಿ ಮಾಡಿ ಇಟ್ಕೊಳ್ಳಿ. ಈ ರೀತಿಯಾಗಿ ಹುರಿದು ಇಟ್ಕೊಂಡ್ರೆ ಬೇಗ ಪಾಕ ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಬೆಲ್ಲ ಕರಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾನು ಚಾಕಲ್ಲಿ ಎಲ್ಲನೂ ಹುರಿದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅಕ್ಕಿನೂ ನೋಡ್ಕೊತಾ ಇರಬೇಕು. ಅಕ್ಕಿ ಯಾವುದೇ ಕಾರಣಕ್ಕೂ ಜಾಸ್ತಿ ಡ್ರೈ ಆಗಬಾರ್ದು, ಸ್ವಲ್ಪ ಹಸಿಯಾಗೇ ಇರಬೇಕು. ನೋಡಿ, ನಾನಿಲ್ಲಿ ಈ ಗ್ಲಾಸಲ್ಲಿ ನಾನು ಅಕ್ಕಿನ 3/4 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ ನಾವು ಬೆಲ್ಲನೂ ಸಹ ತೊಗೊಬೇಕು. ಆವಾಗ ಅಷ್ಟೇ ಕರೆಕ್ಟಾಗಿ ಕಜ್ಜಾಯ ಪಾಕ ಸ್ವೀಟಾಗಲಿ ಚೆನ್ನಾಗಿ ಬರುತ್ತೆ. ಕಜ್ಜಾಯ ಮಾಡಬೇಕಂದ್ರೆ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಮೇಯ್ನ್ ಇರೋದೇ ಪಾಕನ ನಾವು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊತೀವಿ ಅನ್ನೋದೇ ಇಲ್ಲಿ ದೊಡ್ಡ ಚಾಲೆಂಜ್ ಆಗಿರುತ್ತೆ ಕಜ್ಜಾಯ ಮಾಡೋದಕ್ಕೆ. ನೋಡಿ, ಈ ರೀತಿಯಾಗಿ 1 ಗ್ಲಾಸ್ ನಾನು 3/4 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಲ್ವ, ಅದೇ ಗ್ಲಾಸ್ನಲ್ಲಿ ನಾನು 3/4 ಲೋಟ ಆಗುವಷ್ಟು ಬೆಲ್ಲನೂ ಸಹ ತೊಗೊಂಡಿದ್ದೀವಿ. ಈ ಪ್ರಮಾಣದಲ್ಲಿದ್ದರೆ ಕರೆಕ್ಟ್ ಇರುತ್ತೆ ಸ್ವೀಟು. ನೋಡಿ, ಇವಾಗ ಇಷ್ಟು ಡ್ರೈ ಆದರೆ ಸಾಕು, ಕೈಗೆ ಅಂಟಬಾರ್ದು. ಆವಾಗ ಸ್ವಲ್ಪ ಅಕ್ಕಿ ಹಸಿಯಾಗಿ ಚೆನ್ನಾಗಿದೆ ಅಂತ ಅರ್ಥ. ಹುಡಿಯಾಗಿ ಕೈಗೆ ಅಂಟಬಾರ್ದು. ಈ ಪ್ರಮಾಣದಲ್ಲಿ ಇಷ್ಟಿದ್ರೆ ಸಾಕು. ನಾವಿವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಎಷ್ಟು ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ಅಕ್ಕಿನ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡಿದ್ದಾದಮೇಲೆ ನಾವು ಇದನ್ನು ಜಲ್ದಿ ಇಟ್ಕೋಬೇಕು. ಹಾಗೆ ಸಹ ಆ್ಯಡ್ ಮಾಡ್ಕೋಬಾರ್ದು. ಬೇಗ ಇದನ್ನೆಲ್ಲನೂ ಸಹ ನಾವು ಬೇಗ ರೆಡಿ ಮಾಡ್ಕೊಬೇಕು. ಅಕ್ಕಿ ಆರೋದಕ್ಕೆ ಒಣಗೋದಕ್ಕೆ ಹಸಿನ ಬಿಡಬಾರ್ದು. ಈ ರೀತಿಯಾಗಿ ಬೇಗ ಪುಡಿ ಮಾಡಿಕೊಂಡು ಎಲ್ಲನೂ ಜಲ್ದಿ ಹಿಡಿದು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನೆಲ್ಲನೂ ಸಹ ಪುಡಿ ಮಾಡಿ ಜಲ್ದಿ ಇಟ್ಕೊಂಡು ರೆಡಿ ಮಾಡಿ ನೀಟಾಗಿ ನುಣ್ಣಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವಿವಾಗ ಬೆಲ್ಲ ಪಾಕ ತೆಗಿಯೋವರೆಗೂ ಇದನ್ನು ಹಾಗೆ ತಟ್ಟೆಯಲ್ಲಿ ಬಿಡಬಾರ್ದು. ಒಂದು ಬಾಕ್ಸಿಗೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಬಿಡೋಣ. ಯಾಕಪ್ಪ ಈ ರೀತಿಯಾಗಿ ಮಾಡಬೇಕು ಅಂತಂದರೆ ಅಕ್ಕಿಲಿ ಹಸಿಯಾಗಿ ಅಂಶ ಏನಿರುತ್ತೆ ನೋಡಿ, ಅದು ಹೋಗಬಾರ್ದು, ಒಣಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಹಸಿಯಾಗಿ ಹಾಗೇ ಇದ್ದರೆ ಕಜ್ಜಾಯ ಪಾಕ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿಯಾಗಿ ಒಡೆಯಲ್ಲ ಅನ್ನೋ ಕಾರಣಕ್ಕೆ ನಾವು ಈ ರೀತಿಯಾಗಿ ಒಂದು ಬಟ್ಲಿಗಾಗಿ ಪ್ರೆಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಸೈಡಲ್ಲಿ ಇರೋಣ. ಇವಾಗ ಇದು ಅಕ್ಕಿ ರೆಡಿ ಆಗಿದೆ. ನೆಕ್ಸ್ಟ್ ನಾವಿವಾಗ ಪಾಕನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿನ ಇಟ್ಕೊಂಡು ನಾವಿವಾಗ ಯಾವ ಪ್ರಮಾಣದಲ್ಲಿ ಬೆಲ್ಲನ ತೊಗೊಂಡಿದ್ದೀವಿ ಅಂದರೆ 3/4 ಲೋಟ ಆಗುವಷ್ಟು ಬೆಲ್ಲನ ಸೇರಿಸಿ 1-2-3 ಸ್ಪೂನ್ ಆಗುವಷ್ಟು ಅಷ್ಟೇ ಸಹ ನಾವು ನೀರನ್ನ ಹಾಡ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, ಪಾಕ ಚೆನ್ನಾಗಿ ಬರಲ್ಲ. ಸ್ವಲ್ಪನೇ ಸೇರಿಸಿ ಬೆಲ್ಲ ಎಲ್ಲನೂ ಚೆನ್ನಾಗಿ ಕರಗಿದ್ದಾದಮೇಲೆ ನಾವಿವಾಗ ನೀಟಾಗಿ ಏನಾದರೂ ಕಡ್ಡಿ ಕಸ ಏನಾದರೂ ಇರುತ್ತೆ ಅಂದ್ಬಿಟ್ಟು ಸೋಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಬೆಲ್ಲ ಜಸ್ಟ್ ಕರಗಿದ ತಕ್ಷಣ ಆಮೇಲೆ ನೆಕ್ಸ್ಟು ಇದನ್ನು ಪಾಕನ ತೆಗೆದಿಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಎಲ್ಲನೂ ಚೆನ್ನಾಗಿ ಬೆಲ್ಲ ಕರಗಿದಾದ್ಮೇಲೆ ಈ ರೀತಿಯಾಗಿ ಬಬಲ್ಸ್ ರೀತಿಯಲ್ಲಿ ಬರಬೇಕು. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಿಧಾನವಾಗಿ ಮಧ್ಯದಲ್ಲಿ ಕೈ ಆಡಿಸ್ತಾ ಪಾಕನ ತೆಗೆದಿಟ್ಕೊಳ್ಳೋಣ. ಯಾವ ರೀತಿಯಾಗಿ ಪಾಕನ ತೆಗಿಯೋದು ಚೆಕ್ ಮಾಡ್ಕೊಳ್ಳೋದು ಅಂತ ನಾನಿವಾಗ ತಿಳಿಸ್ಕೊಡ್ತೀನಿ. ನೋಡಿ, ಈ ರೀತಿಯಾಗಿ ಮಧ್ಯದಲ್ಲಿ ಒಂದು ಅಥವಾ ಒಂದು ತಟ್ಟೆಯಲ್ಲಿ ನೀರನ್ನ ತೊಗೊಂಡು ಈ ರೀತಿಯಾಗಿ ಸ್ವಲ್ಪ ನೀರಿನಾಗೆ ಆ್ಯಡ್ ಮಾಡಿ ಪಾಕನ ಇವಾಗ ನೋಡಿ ಚೆಕ್ ಮಾಡಿ ಅದು ನೀಟಾಗಿ ಗಟ್ಟಿ ಆಗಬೇಕು. ಕೈಗೆ ನೀಟಾಗಿ ಎಲ್ಲನೂ ತಣ್ಣಗಾಗ್ಬಿಟ್ಟು ನೀಟಾಗಿ ಕೈಗೆ ಬಂದರೆ ಪಾಕ ಚೆನ್ನಾಗಿ ಬಂದಿದೆ ಅಂತ ನೋಡಿ. ಕೈಗೆಲ್ಲನೂ ಇನ್ನೂ ಸಹ ಅಂಟ್ತಿದೆ, ಇನ್ನೂ ಪಾಕ ಬರಬೇಕು. ಸ್ವಲ್ಪ ಇನ್ನೂ ಹಾಕಿ ಇನ್ನೊಂದು 5 ನಿಮಿಷಗಳ ಕಾಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಪಾಕನ ಇನ್ನೊಂದು ಪ್ಲೇಟಿಗೆ ನಾನಿವಾಗ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಕೈಯಲ್ಲಿ ಎತ್ಕೊಂಡ್ರೆ ನಾವು ಅದನ್ನು ಗಟ್ಟಿ ಆಗಬೇಕು ಮತ್ತು ಗ್ಲಾಸ್ ಪೀಸ್ ಥರ ಆಗಿರಬೇಕು. ಪಾಕ ಗಟ್ಟಿಯಾಗಿ ಕೆಳಗಡೆ ಹೊಡೆದ್ರೆ ಟಣ್ ಅಂತ ಸೌಂಡ್ ಬರಬೇಕು. ಆವಾಗ ಅಷ್ಟೇ ಅದು ಪಾಕ
ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಈ ರೀತಿಯಾಗಿ ಕೈ ತೊಗೊಂಡ್ರೆ ಗಟ್ಟಿ ಆಗಿಬಿಡಬೇಕು, ಯಾವುದೇ ರೀತಿಯಾಗಿ ಕೈಗೆ ಅಂಟಬಾರ್ದು. ಅಲ್ಲಿವರೆಗೂ ನಾವು ಪಾಕನ ಚೆನ್ನಾಗಿ ಬರಬೇಕು. ಕಜ್ಜಾಯಕ್ಕೆ ಮೇಯ್ನ್ ಇರೋದೇ ಪಾಕ ಚೆನ್ನಾಗಿ ಬರಬೇಕು, ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕಜ್ಜಾಯ ಚೆನ್ನಾಗೇ ಬರೋದಿಲ್ಲ, ಎಲ್ಲ ಒಡೆದೋಗ್ಬಿಡುತ್ತೆ ಮತ್ತು ತೂತಾಗಿಬಿಡುತ್ತೆ, ಆವಾಗ ಚೆನ್ನಾಗಿ ಬರೋಲ್ಲ. ನೋಡಿ ಇವಾಗ ನಾನು ಹಸಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅಕ್ಕಿ ಹಿಟ್ಟನ್ನು ಅದನ್ನು ಸ್ವಲ್ಪನೇ ಮಧ್ಯದಲ್ಲಿ ಹಾಕಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ತಳ ಹಿಡಿಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಸ್ವಲ್ಪನೇ ಹಾಕ್ತಾ ತಿರುಗಿಸ್ಕೊತಾ ಬರೋಣ. ಚೆನ್ನಾಗೇ ಇದು ಒಂದು 5-10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಪಾಕಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿದ ತಕ್ಷಣ ಸ್ವಲ್ಪ ತೆಳು ಆಗಿಬಿಡುತ್ತೆ, ನೋಡಿಕೊಂಡು ನಮಗೆ ನೋಡಿಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಹಾಕಿದ ತಕ್ಷಣ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ತೆಳು ಆಯಿತು. ಇನ್ನು ಮಿಕ್ಕಿರುವಂತಹ ಹಿಟ್ಟನ್ನು ಸಹ ನಾನಿವಾಗ ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಕರೆಕ್ಟಾಗಿರಬೇಕು. ಯಾವ ಗ್ಲಾಸಲ್ಲಿ ನಾವು ಅಕ್ಕಿನ ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ ಬೆಲ್ಲನ ಸಹ ತೊಗೊಂಡ್ರೆ ಕರೆಕ್ಟ್ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಏನಾದರೂ ನೀವು ಹೆಚ್ಚು ಕಮ್ಮಿ ಆಗಿದ್ರೆ, ಏನಾದರೂ ತೆಳು ಆಯಿತು ಅಂತ ಅಂದರೆ ಸ್ವಲ್ಪ ಮೈದಾ ಹಿಟ್ಟು ಹಾಗೆ ರವೆನ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆಪ್ಷನ್ ಅಷ್ಟೇ, ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ನಾವು ಇದೇ ಪ್ರಮಾಣದಲ್ಲಿ ಅಕ್ಕಿ ಮತ್ತು ಬೆಲ್ಲನ ತೊಗೊಂಡ್ರೆ 3/4 ಲೋಟ ಆಗುವಷ್ಟು ಅಕ್ಕಿ, 3/4 ಲೋಟ ಆಗುವಷ್ಟು ಬೆಲ್ಲನ ತೊಗೊಂಡ್ರೆ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಬೇಕಂದರೆ ನೀವು ಸ್ವಲ್ಪ ಎಳ್ಳನ್ನು ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಪಾಕ ಎಲ್ಲನೂ ಟೇಸ್ಟಿಯಾಗಿ ಚೆನ್ನಾಗಿ ರೆಡಿಯಾಗಿದೆ, ಸೂಪರಾಗಿ ರೆಡಿಯಾಗಿದೆ. ಅಂತೂ ಕರೆಕ್ಟಾಗಿ ಬಂದಿದೆ. ನಾನಿಲ್ಲಿ ರವೆ ಅಥವಾ ಮೈದಾ ಹಿಟ್ಟು ಏನೂ ಸಹ ಮಿಕ್ಸ್ ಮಾಡ್ತಾಯಿಲ್ಲ, ನಾನು ಯಾವ ತೊಗೊಂಡಿದ್ನೋ ಅದೇ ಅದರಲ್ಲಿ ಕರೆಕ್ಟಾಗಿ ರೆಡಿಯಾಗಿದೆ. ಇದು ಇನ್ನೂ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನಾನಿವಾಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಬೌಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಡೋದಕ್ಕೆ ಹೋಗಬೇಡಿ, ಹಾಗೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ಟು ಪಕ್ಕಕ್ಕೆ ಇಡೋಣ. ಇದು ಫುಲ್ಲೂ ಸಹ ನಾವು ಇವಾಗ ಕಜ್ಜಾಯ ಮಾಡಬೇಕಂತಂದರೆ 3 ದಿನ ಬೇಕು. ಒಂದಿನ ನೆನೆಸ್ಕೊಬೇಕು, ಒಂದಿನ ಪಾಕ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು, ನೆಕ್ಸ್ಟ್ ದಿನ ಪಾಕ ತೆಗೆದಿಟ್ಟು ಒಂದಿನ ಬಿಟ್ಟು ನಾವು ಇದನ್ನು ತಟ್ಟಿ ಎಣ್ಣೆಗೆ ಬಿಡಬೇಕು. ನಾನಿವಾಗ ಒಂದಿನ ಬಿಟ್ಟು ನೈಟು ಪಾಕ ತೆಗೆದಿಟ್ಕೊಂಡು ಬೆಳಗ್ಗೆ ಅಥವಾ ಮಧ್ಯಾಹ್ನ ನಾನಿವಾಗ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ. ನಿಮಗೆ ಯಾವ ಹದದಲ್ಲಿ ಬೇಕೋ ಆ ಹದನ ನೋಡಿಕೊಂಡು ನಾನು ಇಷ್ಟು ತೆಳುವಾಗಿ ತಟ್ಕೊಂಡು ಎಣ್ಣೆಗೆ ಸೇರಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಕಿದ ತಕ್ಷಣ ಎಣ್ಣೆಗೆ ಸೌಟ್ ಹಾಕೋದಕ್ಕೆ ಹೋಗಬೇಡಿ, ಅದೇ ಸಹ ಕಜ್ಜಾಯ ಮೇಲೆ ಬರುತ್ತೆ. ಸ್ವಲ್ಪ ನಿಧಾನವಾಗಿ ಮೇಲೆ ಕೆಳಗಡೆ ತಿರುಗಿಸ್ಕೊಂಡ್ರೆ ಸಾಕು. ಕಜ್ಜಾಯ ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿರಲ್ಲ, ಹಾಕಿ ಒಂದು ನಿಮಿಷ ಆದರೆ ಸಾಕು. ಕಜ್ಜಾಯ ನೋಡಿ ಸೂಪರ್ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತಿದೆ. ಉಪ್ಕೊಂಡ್ರೆ ಈ ರೀತಿಯಾಗಿ ನೋಡಿ, ಯಾವುದೇ ರೀತಿ ತೂತಾಗ್ತಿಲ್ಲ. ತೂತಾದರೆ ಕಜ್ಜಾಯ ಚೆನ್ನಾಗಿ ಬಂದಿರಲ್ಲ, ಎಲ್ಲನೂ ಎಣ್ಣೆ ಇಳ್ಕೊಂಡು ಒಡೆದೋಗೋ ಚಾನ್ಸಸ್ ಇರುತ್ತೆ ಮತ್ತು ಗಟ್ಟಿ ಆಗಿಬಿಡುತ್ತೆ. ಆ ರೀತಿಯಾಗಿ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿಯಾಗಿ ಎಣ್ಣೆಲಿ ಎತ್ತಿದ ತಕ್ಷಣ ಇನ್ನೊಂದು ಸೌಟನ್ನ ತೊಗೊಂಡು ಈ ರೀತಿಯಾಗಿ ಎಣ್ಣೆಲೇ ಸಹ ಪ್ರೆಸ್ ಮಾಡಿಬಿಟ್ರೆ ಎಣ್ಣೆ ಎಲ್ಲನೂ ಸಹ ಅಲ್ಲೇ ಎಲ್ಲನೂ ಇಳ್ಕೊಂಬಿಡುತ್ತೆ. ನೋಡಿ ಈ ರೀತಿಯಾಗಿ ಸೂಪರ್ ಟೇಸ್ಟಿಯಾದ ಕಜ್ಜಾಯ ರೆಡಿಯಾಗಿದೆ. ನೋಡಿ ಇವಾಗ ನಾನು ನೆಕ್ಸ್ಟು ಇನ್ನೊಂದು ಸಹ ತಟ್ಟಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಮಂದ ಬೇಕಂದರೆ ಮಂದಕ್ಕೆ ಹಾಕ್ಕೊಳ್ಳಿ, ತೆಳುವಾಗಿ ಬೇಕಂತಂದರೆ ತೆಳುವಾಗಿ ಹಾಕ್ಕೊಳ್ಳಿ. ನಾವು ಯಾವ ರೀತಿಯಾಗಿ ಹಾಕಿದ ತಕ್ಷಣ ಒಂದು 2 ನಿಮಿಷ ಅಥವಾ 1 ನಿಮಿಷ ಬಿಟ್ಟರೆ ಸಾಕು. ನೋಡಿ ಈ ರೀತಿಯಾಗಿ ಮೇಲೆ ಕೆಳಗಡೆ ಜಸ್ಟ್ ಬೇಯಿಸ್ಕೊಂಡ್ರೆ ಸಾಕು, ಜಸ್ಟ್ ಬ್ರೌನ್ ಕಲರ್ ಬಂದರೆ ಸಾಕು, ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನೂ ಇರಲ್ಲ. ಈ ರೀತಿಯಾಗಿ ಅದೇ ರೀತಿಯಾಗಿ ನಾವು ಮೊದಲು ಯಾವ ರೀತಿಯಾಗಿ ಮಾಡಿದ್ವಿ ನೋಡಿ ಅದೇ ಪ್ರಮಾಣದಲ್ಲಿ ಈ ರೀತಿಯಾಗಿ ಒಂದು ಸೌಟಿಗೆ ಹಾಕ್ಕೊಂಡು ಪ್ರೆಸ್ ಮಾಡಿದ್ರೆ ಏನು ಎಣ್ಣೆ ಅಂಶ ಇರುತ್ತೋ ಅದೆಲ್ಲನೂ ಆಚೆ ಹೋಗ್ಬಿಡುತ್ತೆ. ನೋಡಿ ಇವಾಗ ಸೂಪರ್ ಟೇಸ್ಟಿಯಾದ ಕಜ್ಜಾಯ ದೀಪಾವಳಿಗಾಗಲಿ ನಮಗೆ ಯಾವಾಗ ಬೇಕಂದ್ರೂ ನಾವು ತಿನ್ನಬೇಕು ಅಂತ ಅನ್ನಿಸ್ಕೊಂಡಾಗ ನಾವು ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ನಾವು ಆರಿದ್ಮೇಲೆ ಒಂದು 5-10 ನಿಮಿಷಗಳ ಬಿಟ್ಟು ನೋಡಿ, ಆವಾಗ ನಮಗೆ ತಿನ್ನೋ ಹದದಲ್ಲಿ ಚೆನ್ನಾಗೇ ಬಂದಿರುತ್ತೆ. ಈ ರೀತಿಯಾಗಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ, ಸೂಪರ್ ಟೇಸ್ಟಿಯಾಗಿ ಕಜ್ಜಾಯ ಈ ರೀತಿಯಾಗಿ ನೀವು ಒಮ್ಮೆ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.